ಡಿ ಕೆ ಶಿವಕುಮಾರ್ ಅವರೀಗ ಸಿಎಂ ಆಗ್ತಿದ್ದಾರೆ. ಆದರೆ ಆರಂಭದಿಂದ ಇದ್ದ ಒಂದು ನಂಬಿಕೆ ಟುಸ್ಸಾಗಿದೆ. ಏನಂದರೆ ಡಿ ಕೆ ಪರ ಹೈಕಮಾಂಡ್ ಇರಬಹುದು, ಆದರೆ ಶಾಸಕರಲ್ಲಿ ಜನಮತ ಲೆಕ್ಕ ಹಾಕಿದ್ರೆ ಡಿ ಕೆ ಪರ ಯಾರೂ ಬರಲ್ಲ. ಬಂದರೆ ಮ್ಯಾಕ್ಸಿಮಮ್ 10-20 ಶಾಸಕರು ಬರಬಹುದು. 136 ಶಾಸಕರ ಬಲದಲ್ಲಿ ಸಿದ್ದರಾಮಯ್ಯ ಮುಂದೆ ಡಿ ಕೆ ಏನೇನೂ ಅಲ್ಲ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆನೇ ಸುಳ್ಳಾಗಿದೆ. ನಿಧಾನವಾಗಿ ಒಂದೊಂದೇ ಮಾಹಿತಿ ಹೊರಬರ್ತಾ ಇವೆ. ಅಂದ ಹಾಗೆ ಇದು ಗೊತ್ತಾಗಿದ್ದು ಪ್ರಿಯಾಂಕಾ ಗಾಂಧಿಯಿಂದ ಒಂದು ಪತ್ರದಿಂದ. ಸಿದ್ದರಾಮಯ್ಯ ಅವರ ಅತಿಯಾದ ಆತ್ಮವಿಶ್ವಾಸ ಅನ್ನಲಾಗ್ತಾ ಇದೆ. ಅವರು ಡಿ ಕೆಯನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರ. ಆಗಿದ್ದೇನೆಂದರೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಕೈಗೆ ಸಿಗದೆ ಓಡಾಡ್ತಾ ಇದ್ದಾಗ ಡಿ ಕೆ ಅನಿವಾರ್ಯವಾಗಿ ಪ್ರಿಯಾಂಕಾ ಅವರ ಕಾಂಟ್ಯಾಕ್ಟ್ಗೆ ಬರ್ತಾರೆ. ಆ ವೇಳೆ ಡಿ ಕೆ ಅವರು ತಮಗಿರೋ ಶಾಸಕರ ಬೆಂಬಲವನ್ನು ಹೇಳ್ಕೊಳ್ತಾರೆ. ಪ್ರಿಯಾಂಕಾ ಕೇವಲ ಡಿ ಕೆ ಮಾತು ಕೇಳಿ ಸುಮ್ಮನಾಗಿಲ್ಲ. ತಮ್ಮ ನಿಷ್ಠರಾಗಿ ಇರುವ ಒಬ್ಬರನ್ನು ಸಿದ್ದು ಪಾಳ್ಯಕ್ಕೆ ಕಳಿಸ್ತಾರೆ. ಅವರ ಮೂಲಕ ಆ್ಯಕ್ಚುಯಲ್ ರಿಪೋರ್ಟ್ ಬರುತ್ತೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಸಹಿ ಸಂಗ್ರಹ ಪ್ರಕ್ರಿಯೆ ಶುರು ಮಾಡ್ತಾರೆ. ಡಿ ಕೆ ಸಿ ಎಂ ಆಗಬೇಕು ಅಂತ ಸಹಿ ಹಾಕಿದವರ ಸಂಖ್ಯೆ 93 ಇತ್ತಂತೆ. ಪ್ರಿಯಾಂಕಾ ಅವರಿಗೂ ಶಾಕ್ ಕೊಟ್ಟಿದ್ದ ನಂಬರ್ ಇದು. ಅಂದಹಾಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾಗ ರಾಹುಲ್ ಕೈಗೆ ಸಿಗದೇ ಹೋದರೂ ಪ್ರಿಯಾಂಕಾ ಸಿಗ್ತಾರಲ್ಲ, ಪ್ರಿಯಾಂಕಾ ಅವರ ಜೊತೆ ಡಿ ಕೆ ಸುಮಾರು 3 ಗಂಟೆ ಕಾಲ ಮಾತಾಡಿದ್ದಾರೆ. ಕೆಲವು ಹಿಂದಿ ಚಾನಲ್ ರಿಪೋರ್ಟರ್ಸ್ ಇದನ್ನು ಗಮನಿಸಿದ್ದಾರೆ. ಆದರೆ ಅವ್ರಿಗೆ ಡಿ ಕೆ, ಪ್ರಿಯಾಂಕಾ ಮತ್ತು ಕರ್ನಾಟಕದಲ್ಲಿ ನಡೀತಾ ಇರೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿ ಇರಲಿಲ್ವಂತೆ. ಇದೆಲ್ಲ ಜಸ್ಟ್ ಒಂದು 15 ದಿನದ ಹಿಂದೆ ನಡೆದಿದ್ದ ಬೆಳವಣಿಗೆ. ಆರಂಭದಿಂದನೂ ಡಿ ಕೆ ಪರ ಗಟ್ಟಿಯಾಗಿ ನಿಂತಿದ್ದ ಪ್ರಿಯಾಂಕಾ ಗಾಂಧಿ ಶಾಸಕರ ನಂಬರ್ ನೋಡಿದ್ದಾರೆ. ಅದನ್ನು ನೇರವಾಗಿ ರಾಹುಲ್ ಗಾಂಧಿ ಅವರ ಮುಂದಿಟ್ಟಿದ್ದಾರೆ. ಆ ನಂಬರ್ ನೋಡಿ ರಾಹುಲ್ ಕೂಡ ಶಾಕ್ ಆದ್ರಂತೆ. ರಾಹುಲ್ ಅವರು ನಂಬಿದ್ದ ಪ್ರಕಾರ ಶಾಸಕರಲ್ಲಿ ಸಿದ್ದುಗೆ ಇರುವಷ್ಟು ಬಲ ಡಿ ಕೆಗೆ ಇಲ್ಲ. ಆದರೆ ತಾವು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ಬಂದಿರೋ ಈ ಬೆಳವಣಿಗೆ ಕಂಡು ಶಾಕ್ ಆದ ರಾಹುಲ್ ಆಮೇಲೆ ತಡ ಮಾಡಲಿಲ್ಲ. ಡಿ ಕೆ ಪರ ಇದ್ದ 93 ಶಾಸಕರ ನಂಬರ್ ಕಂಡು ಮರುಮಾತನಾಡದೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಫೋನ್ ಮಾಡಿ ಕರೆಸ್ಕೊಳ್ತಾರೆ. ಅಲ್ಲಿಂದ ಮುಂದೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋ ಪ್ಲಾನ್ ಶುರುವಾಗುತ್ತೆ. ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಎಲ್ಲವನ್ನೂ ಲೆಕ್ಕ ಹಾಕಿನೇ ತೀರ್ಮಾನ ಮಾಡಿದ್ದಾರೆ. ವಿಶೇಷ ಅಂದರೆ ಡಿ ಕೆ ತಮ್ಮ ಪರವಾಗಿ 93 ಶಾಸಕರ ಸಹಿ ಸಂಗ್ರಹ ಮಾಡಿದ್ದಾರೆ ಅನ್ನೋ ವಿಷಯ ಸಿದ್ದರಾಮಯ್ಯಂಗೆ ಗೊತ್ತೇ ಇರಲಿಲ್ಲ. ವಿಚಿತ್ರ ಅಂದರೆ ಡಿ ಕೆ ತಮ್ಮ ಪರವಾಗಿ ಸಹಿ ಸಂಗ್ರಹ ಮಾಡ್ತಿದ್ದಾರೆ ಅನ್ನೋದು ಸಿದ್ದು ಗೊತ್ತಾಗಿತ್ತು. ಅವ್ರಿಗೆ ಎಲ್ಲಿ ಬೆಂಬಲ ಕೊಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲೇ ಇದ್ದ ಸಿದ್ದರಾಮಯ್ಯ ಜಸ್ಟ್ ಇನ್ಫಾರ್ಮೇಷನ್ ತಗೊಳ್ತಾ ಇದ್ರಷ್ಟೇ. ಸಿದ್ದರಾಮಯ್ಯ ಅವರ ಈ ಅತಿಯಾದ ಆತ್ಮವಿಶ್ವಾಸವೇ ಡಿ ಕೆಯ ಹಾದಿಯನ್ನು ಸುಲಭ ಮಾಡುತ್ತೆ. ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಈ ರೀತಿಯ ಸಂಖ್ಯಾಬಲದ ಬಗ್ಗೆ ಪ್ರಯತ್ನ ನಡೆಸೋಕು ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲ. ಇನ್ನೂ ವಿಶೇಷ ಅಂದರೆ ದೆಹಲಿಯ ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತನಾಡೋವರೆಗೆ ಸಿದ್ದುಗೆ ಇಂಥದ್ದೊಂದು ಬೆಳವಣಿಗೆ ನಡೆದಿತ್ತು ಅನ್ನೋ ಮಾಹಿತಿಯೇ ಇರಲಿಲ್ವಂತೆ. ಇದು ಸದ್ಯಕ್ಕೆ ಆಚೆ ಬರ್ತಾ ಇರೋ ಹೈಕಮಾಂಡ್ ಜೊತೆಗಿನ ಮಾತುಕತೆಯ ಇನ್ನೊಂದು ಇನ್ಸೈಡ್ ಸ್ಟೋರಿ. ರಾಹುಲ್ ಗಾಂಧಿ ಎದುರು ಮಾತುಕತೆಗೆ ಕೂತಾಗ ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಇನ್ನೊಬ್ಬ ವ್ಯಕ್ತಿ ಯಾರು ಗೊತ್ತಾ? ಕೆ ಸಿ ವೇಣುಗೋಪಾಲ್. ಕೇರಳದಲ್ಲಿ ಮೊನ್ನೆ ವಿ ಡಿ ಸತೀಶನ್ ಅವರು ಸಿಎಂ ಆದ್ರಲ್ಲ, ಆಗ ಪೈಪೋಟಿಯಲ್ಲಿದ್ದವರು ಇದೇ ಕೆ ಸಿ ವೇಣುಗೋಪಾಲ್. ಅಲ್ಲಿನೂ ಕರ್ನಾಟಕ ಮಾಡೆಲ್ 2.5 ವರ್ಷ ಅಗ್ರಿಮೆಂಟ್ ಸರ್ಕಾರ ಅಂತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸಿಎಂ ಆದಾಗ್ನಿಂದ ಅವರಿಗೆ ಬೆನ್ನಿಗೆ ನಿಂತಿದ್ದವರು ಇದೇ ವೇಣುಗೋಪಾಲ್. ವೇಣುಗೋಪಾಲ್ ಅವರ ಬಗ್ಗೆ ರಾಹುಲ್ ಗಾಂಧಿಗೆ ಪ್ರೀತಿ ಸ್ವಲ್ಪ ಜಾಸ್ತಿನೇ ಇತ್ತು ಬಿಡಿ. ಯಾಕಂದರೆ 2019ರಲ್ಲಿ ರಾಹುಲ್ ಗಾಂಧಿ ಮಾನ ಮರ್ಯಾದೆ ಉಳಿಸಿದ್ದದ್ದೇ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರ. ಆ ಕಥೆ ನಿಮಗೂ ಗೊತ್ತಿರುತ್ತೆ ಬಿಡಿ. ಅಲ್ಲಿ ಕಾಂಗ್ರೆಸ್ನ ಮ್ಯಾನೇಜ್ ಮಾಡ್ತಿರೋದು, ಗೆಲ್ಲಿಸಿದ್ದು ಇದೇ ಕೆ ಸಿ ವೇಣುಗೋಪಾಲ್. ಅದನ್ನು ಪರ್ಫೆಕ್ಟಾಗಿ ಗುರುತಿಸಿದ್ದ ಸಿದ್ದರಾಮಯ್ಯ ವೇಣುಗೋಪಾಲ್ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದರೆ ಯಾವಾಗ ಕೇರಳ ಸಿ ಎಂ ಫಾರ್ಮುಲಾ ನೆನಪಾಯ್ತೋ ಆಗ ಸಿದ್ದುನ ಕೈ ಬಿಟ್ರಂತೆ ವೇಣುಗೋಪಾಲ್. ಅದು ನ್ಯಾಚುರಲ್ ಬಿಡಿ. ನಾಳೆ ವಿ ಡಿ ಸತೀಶನ್ ಅವರಿಗೆ 2 ವರ್ಷ ಮುಗಿದ ಮೇಲೆ ಸೀಟ್ ಬಿಟ್ಕೊಡಿ ಅಂದರೆ ಕರ್ನಾಟಕದ ವಿಚಾರಕ್ಕೆ ನೀವೇ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರಲ್ವಾ ಅಂತಾರೆ. ಆಗ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ. ಆ್ಯಕ್ಚುಯಲ್ ಪಾಲಿಟಿಕ್ಸ್ ಇಲ್ಲೇ ಇರೋದು ಸ್ವಾಮಿ. ಇದ್ದ ಬದ್ದ ರಾಜಕೀಯ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲ ಅರ್ಥ ಮಾಡ್ಕೊಳ್ತಿದ್ದ ಸಿದ್ದರಾಮಯ್ಯಗೆ
ಕೇರಳದ ಈ ರಾಜಕೀಯ ಅರ್ಥನೇ ಆಗಲಿಲ್ಲ. ರಾಹುಲ್ ಗಾಂಧಿ ಹತ್ರ ಮಾತಾಡೋಕೆ ನಮ್ಮ ವೇಣು ಇದ್ದಾನಲ್ಲ ಅಂತ ಸಿದ್ದರಾಮಯ್ಯ ನಂಬ್ಕೊಂಡಿದ್ರೆ, ವೇಣುಗೋಪಾಲ್ ಅವರು ಡಿ ಕೆ ಶಿವಕುಮಾರ್ ಪರ ಕೊಳಲು ಊದೇ ಬಿಟ್ರಂತೆ. ಅತ್ತ ರಾಹುಲ್ ಗಾಂಧಿ ಅವರು ಕೇರಳದಲ್ಲಿ ಸಿಕ್ಕಾಗ ಇನ್ನೊಂದು ವಾರದಲ್ಲಿ ಮೀಟ್ ಮಾಡೋಣ ಅಂತಷ್ಟೇ ಹೇಳಿದ್ರಂತೆ. ಯಾಕೆ ಕರಿತಿದ್ದಾರೆ ಅಂತ ವೇಣುಗೋಪಾಲ್ ಅವರ ಹತ್ರ ವಿಚಾರಿಸಿದಾಗ ದೆಹಲಿಗೆ ಬನ್ನಿ ಮಾತಾಡೋಣ ಅಂದಿದ್ರಂತೆ. ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ SIR ವಿರುದ್ಧ ಏನೇನು ಮಾಡಬೇಕು ಅಂತ ಮೀಟಿಂಗ್ ಮಾಡ್ತಾ ಇದ್ದಾಗ ಫೋನ್ ಮಾಡಿದ್ದವರು ಇದೇ ವೇಣುಗೋಪಾಲ್. ನಮ್ಮವರು ಎಲ್ರಿಗೂ ಗೊತ್ತಾಗೋ ಹಾಗೆ ಫೋನ್ ಮಾಡಿದ್ದಾರೆ ಅಂದರೆ ನೋ ವರಿ, ನೋ ಟೆನ್ಷನ್, CM ಪೋಸ್ಟ್ ಸೇಫ್, ಕ್ಯಾಬಿನೆಟ್ ವಿಸ್ತರಣೆ ಮಾಡೋಕ್ಕೂ ಪರ್ಮಿಷನ್ ಗ್ಯಾರಂಟಿ ಅಂತ ಖುಷಿಯಾಗಿದ್ರಂತೆ ಸಿದ್ದರಾಮಯ್ಯ. ಜೊತೆಗೆ ಫಸ್ಟು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಬರೋದೇ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಇನ್ನೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತಂತೆ. ಜೊತೆಗೆ ರಾಹುಲ್ ಗಾಂಧಿ ಬಾಡಿ ಲ್ಯಾಂಗ್ವೇಜ್ ನೋಡಿದ್ದ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಕರೆಸ್ತಾ ಇರೋದು ಪೋಸ್ಟ್ ಕಿತ್ಕೊಳ್ಳೋಕೆ ಅನ್ನೋದು ಗೊತ್ತಾಗಿದ್ದು, ದೆಹಲಿ ಮೀಟಿಂಗ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಕಳೆದ ನಂತರ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರು ತುಂಬ ನಂಬಿಕೊಂಡಿದ್ದವರೇ ನಕ್ಷತ್ರ ತೋರಿಸ್ಬಿಟ್ಟಿದ್ದಾರೆ. DK ಪರ ಸ್ಟ್ರಾಂಗ್ ಆಗಿ ನಿಂತಿದ್ದ ಗಾಂಧಿ ಕುಟುಂಬ DKಯನ್ನು ಕೊನೆ ಕ್ಷಣದಲ್ಲಿ ಹತ್ತಿರ ಕರ್ಕೊಂಡು ಇವನು ನಮ್ಮ ಹುಡುಗ ಅಂತ ಹೇಳಿದೆ. ಅವರೆಲ್ಲ ಬಿಡಿ, ನಿಮ್ಮ ಜೊತೆಯಲ್ಲೇ ಇದ್ದೀವಿ ಅಂತಿದ್ದ ಅಷ್ಟೂ ಜನರಲ್ಲಿ 93 ಜನ DK ಟೀಮ್ ಕಡೆ ಯಾವಾಗ ಹೋದ್ರು, ಹೆಂಗೆ ಹೋದ್ರು ಅನ್ನೋದೇ ಸಿದ್ದರಾಮಯ್ಯ ಅವರಿಗೆ ಅರ್ಥ ಆಗ್ತಿಲ್ಲ. ಈಗ ಕೂತ್ಕೊಂಡು ಲೆಕ್ಕ ಹಾಕಿದ್ರು ಎಲ್ಲರೂ ನನ್ನ ಜೊತೆನೇ ಇದ್ದಾರಲ್ಲ ಅನ್ನೋ ಫೀಲಿಂಗ್ ಇದೆಯಂತೆ ಸಿದ್ದರಾಮಯ್ಯ ಅವ್ರಿಗೆ. ರಾಜಕೀಯ ಅಂದರೆ ಹಿಂಗೆ ಇರುತ್ತೆ, ಎಲ್ಲರೂ ನಮ್ಮವರೇ ಅನ್ನಿಸ್ತಾ ಇರ್ತಾರೆ, ಆದರೆ ಯಾರೂ ನಮ್ಮವರಾಗಿರಲ್ಲ, ಅದು ಸತ್ಯ.